ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ಆಫ್ ಬೇಕಿ. ನಾ ಒನ್ ಡೇ ಎಗೋನ ವ್ಲಾಗ್ ಸ್ಟಾರ್ಟ್ ಮಾಡಾಕ್ತೀನಿ ರೀ. ನೈಟ ಎಂಟು ಗಂಟೆ ಆಗಿತ್ತು ರೀ. ಈಗ ನಾ ಏನು ಮಾಡಾಕ್ತೀನಿ ಅಂತ ನೋಡ್ಕೊಂಬರೋಣ ಬರ್ರಿ. ನೆಕ್ಸ್ಟ್ ಡೇನ ಸ್ಟಾರ್ಟ್ ಮಾಡ್ಬೇಕು ವಿಡಿಯೋ ಅಂತ ಅಂದ್ಕೊಂಡಿದ್ದೆ. ಬಟ್ ಈಗ ಏನೋ ಒಂದು ಸ್ಪೆಷಲ್ ಇತ್ತು, ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸಿತ್ತು ರೀ. ಅದಕ್ಕೋಸ್ಕರ ನಾ ಹಿಂದಿನ ದಿವಸ ವ್ಲಾಗ್ ಸ್ಟಾರ್ಟ್ ಮಾಡಾಕ್ತೀನಿ. ಆಮೇಲೆ ನೆಕ್ಸ್ಟ್ ನಾಳೆನೂ ವ್ಲಾಗ್ ಕಂಟಿನ್ಯೂ ಆಗತ್ತೆ ರೀ. ಇದ್ರೊಳಗೆ ನೋಡ್ರಿ, ನಾ ಬರ್ಗರ್ ಮಾಡ್ಬೇಕಂತ ಅಂದ್ಕೊಂಡೀನಿ. ಇದನ್ನು ಎರಡು ಬನ್ ತಗೊಂಡು ಫ್ರೈ ಮಾಡ್ಕೊಂಡು ಇಟ್ಕೊಂಡೀನಿ. ಇದ್ರೊಳಗೆ ಟೊಮೆಟೊ ಕ್ಯಾಚಪ್ ಹಾಕಿದ್ದೇನೆ ರೀ. ನೋಡ್ರಿ, ಇದ್ರೊಳಗೆ ಸ್ವಲ್ಪ ಹಾಕಿದ್ದೀನಿ, ಇದ್ರೊಳಗೆ ಹೆಚ್ಚು ಹಾಕಿದ್ದೀನಿ. ಅದು ಜಾಯಿಂಟ್ ಆಗಿಬಿಟ್ಟೈತೆ ಅಂತ ಅನಿಸುತ್ತೆ ರೀ. ಅದು ಬರವಾತ್ರಿ. ಮತ್ತು ಇದ್ರೊಳಗೆ ಸ್ವಲ್ಪ ಹಾಕಿದ್ದೀನಿ, ಆರ್ಯಾಗೊಂದು ನನಗೊಂದು. ಈಗ ಬರ್ಗರ್ ಮಾಡ್ಬೇಕಂತ ಅಂದ್ಕೊಂಡೀನಿ. ಟೊಮೆಟೊ ಸ್ಲೈಸ್ ಆಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ ರೀ. ಆಮೇಲೆ ಆನಿಯನು ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ. ಇದ್ರೊಳಗೆ ಏನಿಲ್ಲ, ಸಿಂಪಲ್ ಬರ್ಗರ್ ಅಂತ ಮಾಡ್ಕೊಂಡು ಸಂಜೆಗೆ ಸ್ನ್ಯಾಕ್ಸ್. ಸಂಜೆಗೆ ಅಂದ್ರೂ ಆಯ್ತು ರೀ, 8 ಆಯ್ತು, ಊಟದ ಟೈಮ ಆಗುತ್ತೆ, ಇನ್ನೂ 2 hours ಬಿಟ್ರೆ. ಆದರೂ ಏನೋ ತಿನ್ಬೇಕಂತ ಅನಿಸಿತ, ಅದ್ರ ಸಂಬಂಧ ಮಾಡಾಕ್ತೀರಿ ಇಷ್ಟ ನೋಡ್ರಿ. 2 ಆರ್ಯಾಗೊಂದು ನನಗೊಂದು ಹೋಮ್ ಮೇಡ್ ಬರ್ಗರ್ ಮಾಡಿದ್ದೀನಿ. ಸಿಂಪಲ್, ಏನಿಲ್ಲ, ಹೆಚ್ಚೇನು ಚೀಸ್ ಆಗಲಿ ಅದೇನೇನೋ ಹಾಕ್ತಾರಲ್ಲ ಅದೇನು ಹಾಕಿಲ್ಲ. ಯಾಕಂದ್ರೆ ಅದಂತೂ ಒಂಥರ ಅನಿಸ್ತು ರೀ. ಅಂದರೆ ಹೊರಗೆ ತಿಂತಿರ್ತೀವಲ್ಲ, ಅದನ್ನು ತಿಂದು ಬ್ಯಾಡ ಅಂತ ಅನ್ಸುತ್ತೆ. ಇದು ಸಿಂಪಲ್ಲಾಗಿ ಮಾಡಿದ್ದೇನೆ ರೀ. 2 ನೋಡೋಣ ಬರ್ರಿ, ತಿಂದ ಹೆಂಗಿರುತ್ತಂತ ಟೇಸ್ಟ್. ಏನೇನೋ ಹಾಕಿ 10 ಥರ ಹಾಕಿ ಮಾಡ್ತಾರಲ್ಲ, ಅದಕ್ಕಿಂತ ಸಿಂಪಲ್ಲಾಗಿ ಮಾಡ್ಕೊಂಡು ತಿಂದಿದ್ದು ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಟೇಸ್ಟ್ ಭಾರಿ ಇರುತ್ತೆ ರೀ. ತಿಂದ ನಂತರ ಅಡುಗೆ ಮಾಡಾಕ್ತಿದ್ದೆ ರೀ. ಅಡುಗೆ ಮಾಡ್ಕೊಂಡಿದ್ದಾದ ನಂತರ ಈಗ ಊಟ ಮಾಡೋ ಟೈಮ್ ಐತಿ. ಊಟ ಮಾಡ್ಕೊಂಡು ಈಗ ಮಲ್ಕೊಳ್ಳೋದಷ್ಟೇ ರೀ. ನಾ ಟಿ ವಿ ಹಚ್ಚೀನಿ, ಮ್ಯೂಟ್ ಮಾಡಿದ್ದೇನೆ ರೀ. ಬರ್ರಿ, ಏನೇನು ಮಾಡ್ಯಾರಂತ ತೋರಿಸ್ತೀನಿ ನೋಡ್ರಿ. ಇಷ್ಟು ಮಾಡಿದ್ದೀನಿ. ಗುಡ್ ನೈಟ್, ಮತ್ತು ನಾಳೆ ಸಿಗೋಣಂತ್ರಿ. ಅಮಾವಾಸ್ಯೆ ಇತ್ತಂತೇಳಿ ಗಾಡಿ ಪೂಜೆ ಮಾಡಾಕ್ತಿದ್ದರು ರೀ ನಮ್ಮ ಮೈದ್ನವ್ರು. ಒಂದು ಗಾಡಿ ನಮ್ಮ ಹಸ್ಬೆಂಡ್ ಅವ್ರು ಬೆಳಿಗ್ಗೆ ಓದಿದ್ರು, ಅದು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಮತ್ತು ನಾ ಮಧ್ಯಾಹ್ನ ಅಡುಗೆ ಮಾಡ್ಕೊಂಡ್ರಿ ಎಲ್ಲ. ಆಮೇಲೆ ಪೂಜೆ ಮಾಡ್ಕೋಬೇಕಂತ ಹೇಳಿ ಪೂಜೆ ರೆಡಿ ಮಾಡಿಟ್ಟಿದ್ದೆ ರೀ. ದೀಪ ಹಚ್ಚೋದು ಅಷ್ಟೇ ಇತ್ತು. ದೀಪ ಹಚ್ಚಿದ ನಂತರ ನಮಸ್ಕಾರ ಮಾಡಿ ಹೊಂಟೇವ್ರಿ. ಈಗ ಹೋಗುವಾಗ ಸಿಗ್ತೇನೆ ರೀ. ಇದು ನೆಕ್ಸ್ಟ್ ಡೇ ವ್ಲಾಗ್ ಐತ್ರಿ. ಪೂಜೆ ಎಲ್ಲ ಆಯ್ತು, ಈಗ ರೆಡಿ ಆಗಿದ್ದೀವಿ, ದೇವಸ್ಥಾನಕ್ಕೆ ಹೋಗ್ಬೇಕಂತ. ಹೋಗುವಾಗ ಸಿಗೋಣ ಬರ್ರಿ. ಆಮೇಲೆ ಹೊರಟು ನಾವು. ಇದು ನನ್ನ ಔಟ್ಫಿಟ್. ನನ್ನ ಹಸ್ಬೆಂಡ್ ಅವರ ವಿಡಿಯೋ ಮಾಡಿದ್ರಿ. ಇದು ಅವ್ರಿಗೆ ವಿಡಿಯೋ ಮಾಡೋದು, ಅವ್ರ ವಿಡಿಯೋಲಿ ಕಾಣೋದು ಅದೆಲ್ಲ ಅವ್ರಿಗೆ ಇಷ್ಟ ಆಗೋದಿಲ್ಲ ರೀ. ಅದ್ರ ಸಂಬಂಧ ಅವ್ರಿಗೆ ನಾ ತೋರ್ಸಂಗಿಲ್ಲ. ಆಮೇಲೆ ನಮ್ಮ ಮನೆ ಕಡೆ ಗುಡಿ ಇತ್ತಲ್ಲ, ಅಲ್ಲಿ ಅಂತೂ ನಾವು ಹೋಗತ್ತೀವಿ ರೀ. ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಹೊರಟು ನೋಡ್ರಿ. ಇದು ನೋಡ್ತಿರ್ಬೋದು ನೀವು ವ್ಯೂವ. ಅದು ಬೆಟ್ಟದ ಮೇಲಿಂದ್ರ ಹೋಗೋದೈತ್ರಿ ರೋಡ್. ಮಸ್ತ್ ವ್ಯೂ ಕಾಣ್ತಿದ್ರಿ. ನಮ್ಮ ಊರೆಲ್ಲ ಕಾಣತ್ರಿ ಅಲ್ಲಿಂದ್ರ. ನೀವು ವಿಸಿಟ್ ಮಾಡ್ಬೋದು. ನಾ ಲೊಕೇಶನ್ನ ಹೇಳ್ತೀನಿ ನಿಮಗೆ. ಅಂದ್ರೆ ಇಲ್ಲೇ ಅವ್ರಿಗಂತೂ ನಾ ಹೇಳಾಕ್ತಿಲ್ಲ ಇದು. ಬಿಕಾಸ್ ಯಾರು ನೋಡಿರಂಗಿಲ್ಲ ಅದು ರೀ, ಅವ್ರು ನೋಡ್ತಿರ್ತಾರಲ್ಲ ವಿಡಿಯೋ, ಅವ್ರಿಗೆ ಹೇಳ್ತಿರೋದು. ಚೌಡೇಶ್ವರಿ ಟೆಂಪಲ್ ಐತ್ರಿ ಅಲ್ಲಿ ಹೋಗಿಬಿಟ್ಟು ಭಾಳ ಜನ ಬರಾಕತ್ತಿದ್ರು. ಆದರೂ 8 ಆಯ್ತಂದ್ರೂ, ಟೈಮ್ ಅಷ್ಟಾಯ್ತಂದ್ರೂ ಬರಾಕ್ತಿದ್ರಿ. ಇನ್ನೂ ಇಲ್ಲಿ ಹರಕೆ ಕಟ್ತಾರೆ ರೀ. ಕತ್ಲಾಗ ಸರಿಯಾಗಿ ಕಾಣಿಸಿಲ್ಲ. ಇನ್ನೊಮ್ಮೆ ಬೆಳಕೊಳಗೆ ಹೋದಾಗ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ರೀ. ಇವಾಗ ಅಷ್ಟೊಂದು ತೋರ್ಸೋಕ್ಕಾಗಿಲ್ಲ, ಮತ್ತು ಗಡ್ಬಡಿನೂ ಇತ್ತು. ಆಮೇಲೆ ಲಕ್ಷ್ಮೀ ಟೆಂಪಲಿಗೆ ಬಂದು ರೀ. ಅಲ್ಲಿ ಬಂದು ನಮಸ್ಕಾರ ಮಾಡ್ಕೊಂಡು ನೋಡ್ತಿರ್ಬೋದು ಜನ. ಇನ್ನೂ ನಾವು ಹೋದಾಗ 7:30 ಆಗಿತ್ತು ರೀ. 7:30, 8 ಆಗಿತ್ತು. ಆದರೂ ಸ್ವಲ್ಪ ಭಾಳ ಜನ ಇದ್ದರು. ನಾವು ಹೋಗಿದ ನಂತರ ಬಂದಿದ್ದ ಜನ ಭಾಳ ಬರಾಕ್ತಿದ್ರು. ಅಲ್ಲೇ ಪ್ರಸಾದ ಇತ್ತು. ನಾನು ಆರ್ಯ ತಿನ್ಕೊಂಡು ಬಂದು ರೀ. ಮನೆಗೆ ಬಂದು ರೀ. ಇವಾಗ ಅಡುಗೆ ಮಾಡ್ಬೇಕು. ಎಷ್ಟು ಟೈಮ್? 8:30 ಆಗಂಗೆ ಬಂದದ ರೀ. ಅಡುಗೆ ಮಾಡ್ಬೇಕು. ಅಡುಗೆ ಮಾಡುವಾಗ ಸಿಗ್ತೇನೆ ಬರ್ರಿ. ನಿಮ್ಗೊಂದು ಕ್ಲಾರಿಟಿ ಕೊಡಬೇಕು.
ಈಗ ಏನಪ್ಪ ಈಗಾದರೂ ಪ್ರಸಾದ ತಿಂದು ಬಂದಾಳ, ಮತ್ತು ಈಗ ನೋಡಿರ ಅಡುಗೆ ಮಾಡ್ತೇನೆ ಅಂತ ಅನ್ನಕತ್ತಾಳ ಅಂತ ನಿಮಗೆ ಅನಿಸ್ತಿರ್ಬೋದು. ಅದು ನಮಗಲ್ಲ. ನಾನು ಅರಿಯ ಊಟ ಮಾಡೈತ್ರಿ. ಈಗ ಅವ್ರ ಪಪ್ಪಾಗ ಅವ್ರ ದೊಡ್ಡಪ್ಪಗ ಮಾಡ್ಬೇಕು ಅಂದ್ರೆ ಅವ್ರು ಅಲ್ಲಿ ಪ್ರಸಾದ ತಗೊಲಿಲ್ಲ, ಹೀಗಾಗಿ ಅವ್ರಿಗೋಸ್ಕರ ಅಡುಗೆ ಮಾಡೋದಷ್ಟೇ ಇವಾಗ. ಮತ್ತು ನೀವು ಅಲ್ಲಿ ತಿಂದು ಬಂದು ಮತ್ತು ಇಲ್ಲಿ ತಿನ್ನಾಕತ್ತಾರ ಹಿಂಗೆ ಅನ್ಕೋಬೇಡ್ರಿ. ನಮ್ದು ರಾಕ್ಷಸ ಹೊಟ್ಟೆ ಅಂತೂ ಇಲ್ಲ, ನಮಗಂತೂ ಹಸು ಇಲ್ಲ. ಯಾಕಂದ್ರೆ ಅಲ್ಲೇ ಪ್ರಸಾದ ಹೊಟ್ಟೆ ತುಂಬ ತಗೊಂಡಾಯ್ತಾ. ಏನೋ ದೇವ್ರ ಪ್ರಸಾದ ಅಂದ್ರೆ ಸ್ವಲ್ಪ ಚಲೋ ಅನ್ಸುತ್ತೆ. ದೇವ್ರ ಬಂದು ಕೈಯಾಗ ಕೊಟ್ಟಂಗೆ ಹಿಂಗೆ ಅನ್ಸುತ್ತೆ. ನಿಮಗೂ ಫೀಲ್ ಆಗ್ಬೋದಂತ ಅನಿಸ್ತೈತಿ ದೇವ್ರ ಪ್ರಸಾದ ತಗೊಳ್ಳುವಾಗ. ನನ್ನ ಮಗ ಒಂದು ಪಿಪಿ ತಗೊಂಬಂದಾನ್ರಿ ಅಲ್ಲಿಂದ್ರ ದೇವ್ರ ಗುಡಿ ಕಡೆಯಿಂದ, ಅದನ್ನು ಊತಾಕತ್ತಾನ. ಸಾರಿ ಡಿಸ್ಟರ್ಬ್ ಆಯ್ತಂದ್ರೆ. ಮತ್ತು ಅಡುಗೆ ಮಾಡುವಾಗ ಸಿಗ್ತೇನೆ ಬರ್ರಿ. ಪಲಾವ್ ಚಪಾತಿ ಪಲ್ಯ ಮಾಡಿದ್ದೆ ರೀ, ತೋರ್ಸೋಕ್ಕಾಗಿಲ್ಲ. ಇದಿಷ್ಟ ರೀ. ಇಷ್ಟ ಆಗಿತ್ತು ನನ್ನ ವ್ಲಾಗ್. ಈಗ ವ್ಲಾಗ್ನ ಎಂಡ್ ಮಾಡಾಕ್ತೇನೆ ರೀ. ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ನಿಮ್ಮ ಪ್ರೀತಿಯ ವೈಫ್ ಆಫ್ ಎಕೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಆದಷ್ಟು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.